ಭಾರತ ಮತ್ತು ಬ್ರೆಜಿಲ್ ನಡುವೆ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಪ್ರಮುಖ ಖನಿಜಗಳು ಮತ್ತು ರೇರ್ ಎರ್ತ್ ಸಂಪನ್ಮೂಲಗಳ ಕ್ಷೇತ್ರದಲ್ಲಿ ಸಹಕಾರ ಹೆಚ್ಚಿಸಲು ಈ ಒಪ್ಪಂದ ರೂಪುಗೊಂಡಿದ್ದು, ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಹಾಗೂ ಕೈಗಾರಿಕಾ ವಲಯದಲ್ಲಿ ಇದು ದೊಡ್ಡ ಹೆಜ್ಜೆಯಾಗಿ ಪರಿಗಣಿಸಿದೆ. ವಿಶೇಷವಾಗಿ ಚೀನಾದ ಮೇಲೆ ಇರುವ ಅವಲಂಬನೆಯನ್ನು ಕಡಿಮೆ ಮಾಡಿ ಪರ್ಯಾಯ ಸರಬರಾಜು ಮಾರ್ಗವನ್ನು ನಿರ್ಮಿಸಲು ಭಾರತ ಕೈಗೊಂಡಿರುವ ಪ್ರಯತ್ನದಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಒಪ್ಪಂದವನ್ನ ಬಲಿಷ್ಠ ಮತ್ತು ಸ್ಥಿರ ಸರಬರಾಜು ಸರಪಳಿಯನ್ನು ನಿರ್ಮಿಸುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಎಂದು ವರ್ಣಿಸಿದ್ದಾರೆ. ಇದು ದೇಶಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ತಂತ್ರಾತ್ಮಕ ಹೊಂದಾಣಿಕೆಗೆ ಸ್ಪಷ್ಟ ಉದಾಹರಣೆ ಎಂದು ಅವರು ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕ್ ವಾಹನಗಳು, ರಕ್ಷಣಾ ಉತ್ಪನ್ನಗಳು ಮತ್ತು ನವೀಕರಿಸಬಹುದಾದ ಶಕ್ತಿ ಯೋಜನೆಗಳಿಗೆ ಪ್ರಮುಖ ಖನಿಜಗಳ ಅಗತ್ಯ ದಿನಕ್ಕೆ ಹೆಚ್ಚುತ್ತಿದೆ. ಈ ಹಿನ್ನೆಲೆ ಭಾರತ ತನ್ನ ಭವಿಷ್ಯದ ಅಗತ್ಯಗಳನ್ನು ಮನಗೊಂಡು ಮುಂಚಿತವಾಗಿಯೇ ಸಂಪನ್ಮೂಲ ಭದ್ರತೆಗೆ ಒತ್ತು ನೀಡುತ್ತಿದೆ. ಇನ್ನೊಂದೆಡೆ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಈ ಒಪ್ಪಂದವನ್ನ ಇತಿಹಾಸಾತ್ಮಕ ಮತ್ತು ಎಂದೂ ಮರೆಯದ ಒಪ್ಪಂದವೆಂದು ಕೊಂಡಾಡಿದ್ದಾರೆ. ನವೀಕರಿಸಬಹುದಾದ ಶಕ್ತಿ ಮತ್ತು ಪ್ರಮುಖ ಖನಿಜಗಳು ಈ ಒಪ್ಪಂದದ ಹೃದಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬ್ರೆಜಿಲ್ ತನ್ನ ಅಪಾರ ಖನಿಜ ಸಂಪತ್ತಿನ ಕೇವಲ 30% ಭಾಗವಷ್ಟೇ ಅನ್ವೇಷಣೆ ಮಾಡಿರುವುದಾಗಿ ಅವರು ಹೇಳಿದ್ದು, ಉಳಿದ ಸಂಪನ್ಮೂಲಗಳನ್ನ ಸಂಶೋಧನೆ ಮತ್ತು ಅಭಿವೃದ್ಧಿ ಮೂಲಕ ಹೊರತೆಗೆಯಲು ಭಾರತದಂತ ವಿಶ್ವಾಸಾರ್ಹ ಪಾಲುದಾರರ ಅಗತ್ಯವಿದೆ ಎಂದಿದ್ದಾರೆ. ಪ್ರಮುಖ ಖನಿಜಗಳು ಮತ್ತು ರೇರ್ ಎರ್ತ್ ಪದಾರ್ಥಗಳು ಇಂದಿನ ಡಿಜಿಟಲ್ ಹಾಗೂ ಹಸಿರು ಆರ್ಥಿಕತೆಯ ಮೂಲ ಸ್ತಂಭವಾಗಿದೆ. ಸ್ಮಾರ್ಟ್ಫೋನ್, ಕಂಪ್ಯೂಟರ್, ಸೌರ ಫಲಕಗಳು, ಗಾಳಿ ವಿದ್ಯುತ್ ಟರ್ಬೈನ್ಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳ ತಯಾರಿಕೆಯಲ್ಲಿ ಇವು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಈ ವಲಯಗಳಲ್ಲಿ ಚೀನಾ ಈಗಾಗಲೇ ಪ್ರಮುಖ ಪಾತ್ರ ವಹಿಸಿರುವುದರಿಂದ ಜಾಗತಿಕ ಸರಬರಾಜು ಸರಪಳಿಯಲ್ಲಿ ಏಕಾಧಿಕಾರ ಉಂಟಾಗುವ ಸಾಧ್ಯತೆ ಇದೆ. ಇದನ್ನ ಸಮತೋಲನಗೊಳಿಸಲು ಭಾರತ ಹಾಗೂ ಬ್ರೆಜಿಲ್ಗಳಂತಹ ರಾಷ್ಟ್ರಗಳ ನಡುವಿನ ಸಹಕಾರ ಅಗತ್ಯವಾಗಿದೆ. ಈ ಒಪ್ಪಂದದಡಿ ಸಂಯುಕ್ತ ಸಂಶೋಧನೆ, ತಂತ್ರಜ್ಞಾನ ವಿನಿಮಯ, ಗಣಿಗಾರಿಕೆ ಕ್ಷೇತ್ರದಲ್ಲಿ ಹೂಡಿಕೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮೊದಲಾದ ಅಂಶಗಳಿಗೆ ಒತ್ತು ನೀಡಲಾಗುತ್ತದೆ. ಎರಡು ದೇಶಗಳ ಸರ್ಕಾರಿ ಸಂಸ್ಥೆಗಳು ಹಾಗೂ ಖಾಸಗಿ ಕಂಪನಿಗಳು ಒಟ್ಟಾಗಿ ಯೋಜನೆಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗುವಂತಾಗಿದ್ದು, ಕೈಗಾರಿಕಾ ಬೆಳವಣಿಗೆಗೆ ಉತ್ತೇಜನ ಸಿಗಲಿದೆ. ಭಾರತದ ದೃಷ್ಟಿಯಿಂದ ನೋಡಿದ್ರೆ ಇದು ಕೇವಲ ಆರ್ಥಿಕ ಒಪ್ಪಂದವಲ್ಲ, ತಂತ್ರಾತ್ಮಕ ಭದ್ರತೆಗೂ ಸಂಬಂಧಿಸಿದೆ. ಭವಿಷ್ಯದಲ್ಲಿ ತಂತ್ರಜ್ಞಾನ, ರಕ್ಷಣಾ ಉತ್ಪನ್ನಗಳು ಮತ್ತು ಹಸಿರು ಶಕ್ತಿಯ ಯೋಜನೆಗಳಿಗೆ ಅಗತ್ಯವಿರುವ ಮೂಲ ವಸ್ತುಗಳ ಭದ್ರತೆ ಅತ್ಯಂತ ಮುಖ್ಯ. ಈ ಹಿನ್ನೆಲೆಯಲ್ಲಿ ಬ್ರೆಜಿಲ್ನೊಂದಿಗೆ ಕೈಜೋಡಿಸುವುದು ಭಾರತಕ್ಕೆ ಬಹುಮುಖ ಲಾಭ ನೀಡಲಿದೆ. ಒಟ್ಟಾರೆಯಾಗಿ ಭಾರತ ಬ್ರೆಜಿಲ್ ಒಪ್ಪಂದವು ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಸಮೀಕರಣಗಳಲ್ಲಿ ಹೊಸ ದಿಕ್ಕು ತೋರಿಸುವಂತಾಗಿದೆ. ಪರಸ್ಪರ ನಂಬಿಕೆ, ತಂತ್ರಾತ್ಮಕ ಸಹಕಾರ ಮತ್ತು ದೀರ್ಘಕಾಲೀನ ಲಾಭಗಳನ್ನು ಗಮನದಲ್ಲಿಟ್ಟುಕೊಂಡು ರೂಪುಗೊಂಡಿರುವ ಈ ಒಪ್ಪಂದವು ಎರಡೂ ರಾಷ್ಟ್ರಗಳ ಸಂಬಂಧವನ್ನ ಮತ್ತಷ್ಟು ಬಲಪಡಿಸಲಿದೆ. ಭವಿಷ್ಯದಲ್ಲಿ ಇದು ಜಾಗತಿಕ ಸರಬರಾಜು ಸರಪಳಿಯಲ್ಲಿ ಮಹತ್ವದ ಬದಲಾವಣೆ ತರಬಹುದು ಎಂಬ ನಿರೀಕ್ಷೆ ಸದ್ಯ ವ್ಯಕ್ತವಾಗಿದೆ. क्रिटिकल मिनरल्स और रेयर अर्थ में जो समझौता हुआ है वो रेजिलिएंट सप्लाई चेन्स के निर्माण में एक बहुत बड़ा कदम है. डिफेंस के क्षेत्र में भी हमारा सहयोग निरंतर बढ़ रहा है. ये एक दूसरे के प्रति भरोसे और रणनीतिक तालमेल का बेहतरीन उदाहरण है. हम इस विन विन पार्टनरशिप को आगे भी और मजबूत करते रहेंगे. हम कृषि और पशुपालन क्षेत्र में अपने साझेदारी को भविष्य की जरूरतों के हिसाब से नए आयाम दे रहे हैं. A turbulent global scenario requires our countries to strengthen and deepen